ಆಗ್ತದೆಯೋ ಆ ಗುದ್ಲಿ ಕಳೆದೋಗ್ಬಿಡ್ತದೆ. ಅದೇನು ಇದೆ ಅಂತಂದರೆ ಇಲ್ಲಿ ಒಂದು ಅಘೋಷಿತ ನಿಯಮ ಇದೆ. ಯಾವ ಗುದ್ಲಿ ಪೂಜೆ ಮಾಡ್ತದೆ ಗುದ್ಲಿ ಬೇಕು ಅಂತ, ಆ ಗುದ್ಲಿ ಸಿಗೋದಿಲ್ಲ. ಇತ್ತೀಚೆಗೆ ಒಬ್ಬ ಯುವಕ, ಈ ಹಸಿರುಗೋಡು ಪಂಚಾಯತ್ ವ್ಯಾಪ್ತಿಯ ಒಬ್ಬ ಯುವಕ ಫೇಸ್ಬುಕ್ ಪೋಸ್ಟನ್ನು ಹಾಕ್ತಾನೆ. ಆತ ಏನಂತ ಹಾಕಿರ್ತಾನೆ ಅಂತಂದರೆ, ಶಾಸಕರು 2024ರಲ್ಲಿ 23ರ ಎಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡ್ತಾರೆ. ಸಿದ್ದಾಪುರ ತಾಲೂಕಿನ ಹಸಿರುಗೋಡು ಪಂಚಾಯಿತಿ ವ್ಯಾಪ್ತಿಯ ಕುಚುಗುಂಡಿ ಊರ್ಕೇರಿ ದೇವಸ್ಥಾನದ ವರೆಗಿನ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಈ ರಸ್ತೆಯು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದು, ಇದು ಪೂರ್ಣಗೊಂಡ ನಂತರ ಅವರ ಸಂಚಾರಕ್ಕೆ ಬಹಳ ಅನುಕೂಲವಾಗಲಿದೆ ಎಂಬುದು ತಿಳಿಸಲಾಯಿತು ಅಂತೇಳಿ ಶಾಸಕರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಫೇಸ್ಬುಕ್ ನಿಮ್ಗೆ ಸ್ಕ್ರೀನ್ಶಾಟನ್ನು ಕೂಡ ನಾನು ಕಳಿಸ್ತೇನೆ. ಆಮೇಲೆ ಅಲ್ಲಿಯ ಸ್ಥಳೀಯ ಒಬ್ಬ ಯುವಕ ಅದಕ್ಕೆ ಕಮೆಂಟ್ ಹಾಕ್ತಾನೆ. ಒಂದೂವರೆ ವರ್ಷ ನಂತರ ಇದು ಆಯಿತಾ ಕಮೆಂಟ್ ಹಾಕಿದ್ದು. ಈ ರಸ್ತೆಗೆ ಕಳೆದ ಏಪ್ರಿಲ್ನಲ್ಲಿ ಗುದ್ಲಿ ಪೂಜೆ ಮಾಡಿರುತ್ತಾರೆ. ಆದರೆ ಪೂಜೆ ಮಾಡಿದ ಗುದ್ದಲಿ ಕಾಣೆಯಾಗಿರುತ್ತದೆ ಆಯಿತಾ. ಹಾಗೂ ಪೂಜೆ ಮಾಡಿದ ಗುದ್ದಲಿಯಿಂದಲೇ ರಸ್ತೆಯನ್ನು ಅಗೆದು ಹೊಸ ರಸ್ತೆ ಮಾಡಬೇಕಾಗಿರೋದರಿಂದ ಯಾರಿಗಾದರೂ ಈ ಗುದ್ದಲಿ ಸಿಕ್ಕರೆ ದಯವಿಟ್ಟು ಅದನ್ನು ಹಸಿರುಗೋಡು ಪಂಚಾಯಿತಿಯ ಕುಚುಗುಂಡಿ ಊರಿಗೆ ಮುಟ್ಟಿಸಬೇಕಾಗಿ ವಿನಂತಿ ಅಂಥೇಳಿ ಒಂದು ಪೋಷಕರಿಗೆ ಒಂದು ರೀತಿಯ ಆಸೆ. ಪಾಪ ಗುದ್ಲಿ ಪೂಜೆ ಮಾಡಬೇಕು, ಹೋಗೋದು ಗುದ್ಲಿ ಪೂಜೆ ಮಾಡೋದು. ಗುದ್ಲಿ ಪೂಜೆ ಮಾಡಿದ 190ರಷ್ಟು ಕಾಮಗಾರಿಗೆ ಆಗಲೇ ಇಲ್ಲ. ನಾನು ಹಲವಾರು ಬಾರಿ ಕೇಳಿದ್ದೇನೆ, ಅದನ್ನು ಮುಂದೆ ಯಾವ ಊರಲಾಗಿದೆ ಅಂತ ಹೇಳ್ತಾರೆ. ಶಾಸಕರಾಗಿ ಬಂದ ಕೂಡಲೇ ಒಂದಷ್ಟು ಲೀಸ್ಟ್ಗಳಿದೆ, ಎಲ್ಲ ಗುದ್ಲಿ ಪೂಜೆ ಮಾಡ್ತಾರೆ. ನೀವು ಫೇಸ್ಬುಕ್ ನೋಡೋಕೆ ಗೊತ್ತಾಗ್ತದೆ. ವಾರಕ್ಕೆ 8-10 ಪೂಜೆ ಮಾಡಿ ಇಟ್ಬಿಡೋದು. ಅದು ಯಾವ ಕಾಮಗಾರಿನೋ, ಯಾರು ಮಾಡ್ತಾರೋ. ನಮ್ಮ ಉಸಿರಲ್ಲೂ ಅಷ್ಟೇ, ನಮ್ಮ ಮನೆ ಮುಂದೆ ದೊಡ್ಡದಾಗಿ ಗುದ್ಲಿ ಪೂಜೆ ಮಾಡೋದು. ಏನು ಪೇಪರ್ ಅಡ್ವರ್ಟೈಸ್ಮೆಂಟು, ಜನ ತಿಂಡಿ ಎಲ್ಲ ಕೊಟ್ಟು ದೊಡ್ಡದು ಮಾಡೋದು. ಒಬ್ಬರು ಅಷ್ಟು ನಂತರ ಆ ಕಡೆ ಮುಖನೂ ಹಾಕಿಲ್ಲ. ಏನಿದು ಗುದ್ಲಿ ಪೂಜೆ ಏನು? ನಾನೇನೋ ಕೇಳಲಿಕ್ಕೆ ಬಯಸ್ತೀನಿ. ಗುದ್ಲಿ ಪೂಜೆ ಮಾಡೋದು ಯಾವಾಗ? ಮೋಸ್ಟ್ಲಿ ಈಗ ನಮ್ಮಲ್ಲಿ ಯಾವುದಾದ್ರು ದೊಡ್ಡ ಕಾರ್ಯಗಳು ಮಾಡಬೇಕಾದ್ರೆ ದೇವ್ರಿಗೆ ಕಾಯಿಟ್ಟಂಗೆ ನೀವಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿ ದೇವರಲ್ಲಿ ಸ್ಥಳೀಯ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಕೊನೆಗೆ ಫೈಲ್ ತೊಗೊಂಡು ಬೆಂಗಳೂರಿಗೆ ತೊಗೊಂಡೋಗಿ ನೀವು ಅರ್ಜಿ ಹಾಕ್ತೀರಾ. ಅದು ಅರ್ಜಿ ಕೊಡಲಿಕ್ಕೆ ಗುದ್ಲಿ ಪೂಜೆನೋ, ಮನವಿ ತೆಗೆದುಕೊಳ್ಳಿಕ್ಕೆ ಗುದ್ಲಿ ಪೂಜೆನೋ, ಅದು ಕೆಲಸ ಮಾಡಲಿಕ್ಕೆ ಗುದ್ಲಿ ಪೂಜೆನೋ? ಗುದ್ಲಿ ಪೂಜೆಯನ್ನು ಯಾವಾಗ ಮಾಡ್ತಾರೆ, ಮಾಡಬೇಕು ಅನ್ನೋದನ್ನು ಕೂಡ ಶಾಸಕರು ಅರ್ಥ ಮಾಡ್ಕೋಬೇಕು. ಏನಾಗಿದೆ, ಸಿದ್ದಾಪುರ ಕ್ಷೇತ್ರದಲ್ಲಿ ಒಂದು ರೀತಿ ಗುದ್ಲಿ ಪೂಜೆ ಅಂದರೆ ಕಾಮಿಡಿ ಶೋ ಆಗೋಗ್ಬಿಟ್ಟಿದೆ. ಬರೋದು ಗುದ್ಲಿ ಪೂಜೆ ಮಾಡೋದು, ಅದು 90% ವರ್ಕ್ ಆಗೋದೇ ಇಲ್ಲ. ಈ ಕಾಮಿಡಿ ಶೋ ಆಗೋಗಿದೆ. ಶಾಸಕರಿಗೆ ಹೇಳಿದೆ, ದಯವಿಟ್ಟು ಈ ರೀತಿಯ ಕಾಮಿಡಿ ಶೋ ಬೇಡ. ಗುದ್ಲಿ ಪೂಜೆ ಮಾಡಿದ್ರೆ ಅದು ಕೆಲಸ ಆಗಬೇಕು. ಕೆಲಸ ಆಗಿಲ್ಲ ಅಂತಂದರೆ ತಾವುಗಳು ಜವಾಬ್ದಾರ ಆಗ್ತೀರಿ, ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದನ್ನು ಈ ಮೂಲಕ ಆಗ್ರಹ ಪಡ್ತೇನೆ. ನಮ್ಮ ಭಾಗದಲ್ಲಿ ಅಂಗನವಾಡಿ ಗುದ್ಲಿ ಪೂಜೆ ಆಗಿತ್ತು, ಭೂಮಿ ಪೂಜೆ ಆಗಿತ್ತು ಕಳೆದ ಮೇನಲ್ಲಿ. ಇಲ್ಲಿವರೆಗೂ ಕಾಮಗಾರಿ ಸ್ಟಾರ್ಟೇ ಆಗಲಿಲ್ಲ. ದೇವನಮನೆ ಗ್ರಾಮದಲ್ಲಿ ಅಂಗನವಾಡಿ ಭೂಮಿ ಪೂಜೆ ಆಗಿತ್ತು. ಅಲ್ಲಿ ಇನ್ನೂವರೆಗೂ ಕಾಮಗಾರಿನೇ ಸ್ಟಾರ್ಟ್ ಆಗಲಿಲ್ಲ. ಅದರ ಹಕ್ಕಿಕತೆ ಏನು ಅನ್ನುವಂಥದ್ದು ನಾವು ಅದರ ಬಗ್ಗೆ ಪರಿಶೀಲನೆ ಮಾಡಿದ್ರೆ ಉತ್ತರನೇ ಸಿಗ್ತಾಯಿಲ್ಲ. ಇಂಜಿನಿಯರ್ ಕೇಳಿದ್ರೆ ಅದು ಬರಬೇಕ್ರಿ, ಅದು ಮಾಡಬೇಕ್ರಿ, ನಮಗೆ ಅದು ಏನು ಇದಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಈಗ ನಾವು ಹೇಳೋದು, ಭೂಮಿ ಪೂಜೆ ಮಾಡೋದು ಮಂಜೂರಿ ಆಗೋದಕ್ಕಿಂತಲೇ ಮೊದಲೇ ಮಾಡೋದಾ, ಅದರ ಪ್ರಕ್ರಿಯೆ ಮೊದಲೇ ಮಾಡೋದಾ, ಅಥವಾ ಭೂಮಿ ಪೂಜೆ ಮಾಡ್ಕೊಂಡು ಪ್ರಕ್ರಿಯೆ ಮುಂದುವರೆದು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾಯಿದೆ. ಅಂದರೆ ಈಗ ನಾಳೋದು ಶಾಸಕರದ್ದು ಭೂಮಿ ಪೂಜೆ ಆಡುವಂಥದ್ದು ಏನಾಗಿದೆ, ಕುರುಡು ಕತ್ತೆ ಹೊಸದಂಗೆ ಆಗ್ತದೆ. ಅಂದರೆ ಅರ್ಥ ಆಗ್ತಾರೆ, ಕುರುಡು ಕತ್ತೆ ಹೊಸಿದ್ದು ಅಂತಂದರೆ ಪೂಜೆ ಮಾಡ್ತಾ ಹೋಗೋದು, ಇತ್ತಲೇ ಬಿಡ್ತಾ ಹೋಗೋದು, ಸಬಂದು ಉದ್ದ ಹಕ್ಕಾಗೋದಿಲ್ಲ. ಅದು ಅಂದರೆ ಆ ಕಾಮಗಾರಿ ಮುಂದುವರಿಯೋದೇ ಇಲ್ಲ. ಈಗ ನಾವು ಗುದ್ದಾಡಬೇಕು ಅನ್ನುವಂಥದ್ದು ನಮ್ಗೆ ಈಗ ಬಂದ ಮಾಹಿತಿ. ನೀವು ಪಂಚಾಯತ್ದವ್ರು ಅದ್ರ ಬಗ್ಗೆ ಇದು ಮಾಡಿ ನಾವು ಏನು ಮಾಡೋದು? ಈಗ ಅವರ ಹಂತದಲ್ಲಿ ಭೂಮಿ ಪೂಜೆ ಆದಮೇಲೆ ಶಾಸಕರ ಜವಾಬ್ದಾರಿ ಬಂತು, ನಾವು ಅದಕ್ಕೆ ಸಪೋರ್ಟ್ ಕೊಡೋದಾಯಿತು. ಇದು ಯಾವುದೂ ಇಲ್ಲ. ಅಲ್ಲಿ ನಮ್ಮ ಗ್ರಾಮದಲ್ಲಿ ಏನಾಗದೆ ಕೇಳಿದ್ರೆ ಅಂಗನವಾಡಿ ನಡೆಸಲಿಕ್ಕೆ ಕಟ್ಟಡವೂ ಇಲ್ಲ. ಆ್ಯಕ್ಚುಲಿ ಅವ್ರು ಸ್ವತಃ ನೋಡ್ಕೊಂಡು ಹೋಗಿದ್ದಾರೆ. ಅಂಥದ್ರಲ್ಲಿ ಕಟ್ಟಡ ಇಲ್ಲ. ಒಂದು ಮಳೆಗಾಲ ಕಳೆದು ಹೋಯ್ತು. ಈಗ ಬೇರೆಯವ್ರ ಮೇಲೆ ಅಂಗನವಾಡಿ ನಡೆಸ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇನ್ನೂವರೆಗೂ ಸ್ಟಾರ್ಟಿಂಗೇ ಇಲ್ಲ, ಉತ್ತರನೂ ಇಲ್ಲ. ಮತ್ತು ಸ್ಟಾರ್ಟಿಂಗ್ ಅಲ್ಲ, ಯಾವ ಕಾಮಗಾರಿ ಮಾಡ್ತೀರಿ ಅಂದರೆ ಇಂಜಿನಿಯರ್ ಉತ್ತರನೂ ಇಲ್ಲ. ಇದು ಏನು ಹಿಂಗಾದರೆ ಏನು ಕತೆ? ಭೂಮಿ ಪೂಜೆ ಅರ್ಥ ಏನು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಈ ರೀತಿ ಆಗಬಾರ್ದು, ಸುರುಡು ಕತ್ತ ಹೊಸದಂಗೆ ಆಗಬಾರ್ದು ಭೂಮಿ ಪೂಜೆ. ಒಂದು ನಗೆ ಪಾಟ್ಲಿಗೆ ಹೋಗ್ತಾರೆ ಭಾಳಷ್ಟು ಕಾಮಗಾರಿ ಇದೇ ರೀತಿ. ಏನು ಒಂದು ಭೂಮಿ ಪೂಜೆ ಆದರೆ ಅಟ್ಲೀಸ್ಟ್ ಒಂದು 2 ತಿಂಗಳ 3 ತಿಂಗಳು ಆ ಪ್ರಕ್ರಿಯೆ, 2-3 ತಿಂಗಳು ಲೇಟ್ ಆಗ್ಬೋದು, ಒಪ್ಕೊಳ್ಳೋದು. ವರ್ಷಗಟ್ಟಲೆ ಲೇಟ್ ಆಗ್ತದೆ ಅಂತಂದರೆ ವರ್ಷಗಟ್ಟಲೆ ಲೇಟ್ ಅಲ್ಲ,
ಬಹುಶಃ ನನ್ನ ಲೆಕ್ಕ ವರ್ಷನೂ ಆಗ್ತಾ ಮುಗಿಯೋದು ಚಾನ್ಸಸ್ ಇಲ್ಲ. ಇಂಥ ಭಾಳಷ್ಟು ಕಡೆ ಆಗ್ತದೆ ಅದು ನಾಳು. ಇದು ಆಗಬಾರ್ದು. ಶಾಸಕರು ತಾವು ಭೂಮಿ ಪೂಜೆ ಮಾಡಾದ ನಂತರ ಅದು ಕೆಲಸ ಹೇಗಾಯಿತು, ಯಾವ ಹಂತದಲ್ಲಿದೆ, ಏನಾಯ್ತು ಹೇಳುವಂಥದ್ದು ಗಮನ ಹರಿಸಬೇಕು ಅನ್ನುವಂಥದ್ದು ನಾವು ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದು ಚಿಂತಾಜನಕವಾದಂಥ ವಿಚಾರ, ನನ್ನ ಹತ್ರ ಮಾಹಿತಿ ತೆಗೆದುಕೊಂಡಿದ್ದೇನೆ. ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದು ಇಲ್ಲಿವರೆಗೆ ಬಸವ ವಸತಿ ಯೋಜನೆ, ಏನು ದೇವರಾಜ ಅರಸು ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಎಷ್ಟು ಮನೆ ಬಂದಿದೆ ಅಂತೇಳಿ ಕೇಳಿದೆ. ಎಷ್ಟು ಮನೆಗೆ ಬಂದಿದೆಯಪ್ಪ? ಹೌದಾ? ಅವರೇ ನಮಗೆ ಹೇಳಿದ್ದಾರೆ, ಒಂದು ಮನೆಯೂ ಬಂದಿಲ್ಲ. ನೋಡಿ, ಇಲ್ಲಿ ಮಾಹಿತಿ ಇದೆ, ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ. ಒಂದು ಮನೆಯೂ ಬಂದಿಲ್ಲ. ಈಗ ಇವರು ಶಾಸಕರು ಮನೆ ಬಿದ್ದಾಗೆಲ್ಲ ಹೋಗಿದ್ದಾರೆ. ಹೋಗಿ ನಿಮಗೆ ನಾವು ಆದಷ್ಟು ಬೇಗ ಮನೆ ಮಂಜೂರಾತಿ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅವ್ರಿಗೆ ಮನೆ ಶಾಶ್ವತ ಮನೆ ಮಾಡಿಕೊಡ್ತೇವೆ ಅಂತೇಳಿ. ಅದು ಯಾವುದೇ ರೀತಿಯ ಮನೆ ಕೊಡುವಂಥ ಕೆಲಸ ಬಡವರಿಗೆ ಆಗೇ ಇಲ್ಲ. ಒಂದು ಮನೆಯನ್ನು ಕೂಡ ಕೊಟ್ಟಿಲ್ಲ. ಏನು ಹೇಳ್ತೀರಿ? ಒಬ್ಬ ಶಾಸಕರಾದವರಿಗೆ ಈ ಒಂದು ಮನೆಯನ್ನು ಕೊಡಲಿಕ್ಕಾಗಿಲ್ಲ ಅಂತಂದರೆ ತಾವೇ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಾವು ಹೇಳೋದು ಬಿಡಿ, ತಾವೇ ಕನ್ನಡಿ ಮುಂದೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರೋದು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಜನಕ್ಕೆ ಅನ್ನೋದನ್ನು ತಾವೇ ಆಲೋಚನೆ ಮಾಡಿ. ಜನ ನಿಮ್ಮನ್ನು ಯಾಕೆ ಆರಿಸಿ ಕಳಿಸಿದ್ದಾರೆ? ನಮ್ಮ ಪರವಾಗಿ ವಿಧಾನಸೌಧ ಧ್ವನಿ ಎತ್ತೀರಾ, ಬಡವರಿಗೆ ನ್ಯಾಯ ಸಲ್ಲಿಸ್ತೀರಾ ಅಂತ ಕೊಟ್ಟಿದ್ದಾರೆ. ಆದರೆ ಒಂದು ಮನೆಯನ್ನು ಕೊಡಲಿಕ್ಕಾಗಿಲ್ಲ ಅಂದರೆ ನಿಜಕ್ಕೂ ಕೂಡ ತಮ್ಮೆಲ್ಲರೂ ಕೂಡ ನಾಚಿಕೆ ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ಮತ್ತು